ಬಂಧುಗಳೇ ನಮಸ್ಕಾರ. ಇಂದು ಹಾಸನ ಜಿಲ್ಲಾ ಕೆಆರ್ಎಸ್ ಪಕ್ಷದ ವತಿಯಿಂದ ಇಂದು ಹಾಸನ ಪಿಡಬ್ಲ್ಯೂಡಿ ಇಲಾಖೆ ಬಳಿ ಪ್ರತಿಭಟನೆಗೆ ಕುಳಿತಿದ್ದಾರೆ. ಕೆಆರ್ಎಸ್ ಪಕ್ಷದ ಸೈನಿಕರು, ಮುಖಂಡರು, ಜಿಲ್ಲಾಧ್ಯಕ್ಷರು ಉಮೇಶ್ ಬೆಳಗುಂಬ ಅವರು ಕೂಡ ಭಾಗಿಯಾಗಿದ್ದಾರೆ. ಈ ವಿಚಾರವಾಗಿ ಹಾಸನ ಜಿಲ್ಲೆಯಲ್ಲಿ ರಸ್ತೆ ಉಬ್ಬುಗಳಿಂದ ಸಾರ್ವಜನಿಕರ ಕೊಲೆಗಳಾಗ್ತಿದೆ. ಈ ಕೊಲೆಗಳಿಗೆ ಹೊಣೆ ಯಾರು? ಪಿಡಬ್ಲ್ಯೂಡಿ ಇಲಾಖೆ ಬದುಕಿದೆಯಾ ಸತ್ತಿದೆಯಾ? ಇಲಾಖೆ ಸಚಿವರು ಹೆಲಿಕಾಪ್ಟರ್ ತಗೊಂಡು ಓಡಾಡ್ತಿದ್ದಾರೆ. ಸಾಮಾನ್ಯರ ಗತಿ ಏನಾಗಬೇಕು? ನಿಮ್ಮ ಕೆಲಸ ಏನು? ನಿಮ್ಮ ಪದವಿ ಓದಿರೋದಕ್ಕೆ ಏನದು ಅರ್ಹತೆ ಏನಿದೆ? ಸೀಟ್ ಮೇಲೆ ಕೂತ್ಕೊಂಡು ನಿಮ್ಮ ಮೋಜು ಮಸ್ತಿ, ಒಳ್ಳೆ ಐಷಾರಾಮಿ ವಾಹನ, ಐಷಾರಾಮಿ ಕಚೇರಿ ಪಡ್ಕೊಂಡು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿಮ್ಮ ಒಂದು ಪೆನ್ನು, ಸೈನ್ ಹಾಕೋ ಪೆನ್ನು ಕೂಡ ನಮ್ಮ ಸಾರ್ವಜನಿಕರ ತೆರಿಗೆ ಹಣದಂತ ನೆನಪಿರಬೇಕು. ಈಗ ಅದರ ಬಗ್ಗೆ ಈಗ ಮೊನ್ನೆ ಅಷ್ಟೇ ಇತ್ತೀಚೆಗೆ ಸರ್ ಎಲ್ಲಿ ಅದು ಪ್ರಕರಣ ನಡೆದಿದ್ದು, ಅದು ಒಂದು ವಿದ್ಯಾರ್ಥಿ ಪದವೀಧರೆ ಬಲಿಯಾಗುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ. ಅದರ ಬಗ್ಗೆ ಮಾಹಿತಿ ಕೊಡಿ ಸರ್. ಸಂಪೂರ್ಣವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಆ ಸಾವಿಗೆ ಕಾರಣ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ಇಲ್ಲಿ AC ಚೇಂಬರ್ನಲ್ಲಿ ಕುತ್ಕೊಂಡು ಬಂದ ಪುಟ ಓದ ಪುಟ, ಕಚೇರಿ ಬಂದೆ ಮನೆಗೆ ಹೋದೆ, ಸಾರ್ವಜನಿಕರ ತೆರಿಗೆ ಹಣ ತಗೊಂಡು ಮನೆಗೆ ಹೋದೆ. ಅಲ್ಲಿ ನಿರ್ಲಕ್ಷ್ಯ ಅಂತಂದ್ರೆ ಒಂದು ಹಂಪಿಗೆ ಜೀಬ್ರಾ ಪಟ್ಟಿ ಅಳವಡಿಸ್ತಾನೆ ಇರೋಂಥದ್ದು, ಮತ್ತೆ ರೆಫ್ಲೆಕ್ಟ್ರು ರಾತ್ರಿ ಸಮಯದಲ್ಲಿ ಆ ಹಂಪಿಗೆ ರೆಫ್ಲೆಕ್ಟ್ರು ಅಂದ್ರೆ ಅವರಿಗೆ ಕಣ್ಣಿಗೆ ಕಾಣ ಹಂಗೆ ಇರಬೇಕು, ಆ ರೀತಿ ರೆಫ್ಲೆಕ್ಟರ್ ಆಗ್ತಿಲ್ಲ. ಮತ್ತೆ ಹಿಂದೆ ಅಲ್ಲಿ ಹಂಪಿದೆ ಅಂತ ಹೇಳ್ಬಿಟ್ಟು 30 ರಿಂದ 40 ಮೀಟರ್ ಹಿಂದೆ ಇದನ್ನ ಹಾಕ್ಬೇಕಿತ್ತು, ನಾಮಫಲಕ, ಸೂಚನಾ ಫಲಕ ಹಾಕ್ಬೇಕಿತ್ತು. ಯಾವುದನ್ನು ಮಾಡ್ದೇನೆ ಕಾರ್ಯ ನಿರ್ವಹಣೆ, ರಸ್ತೆ ನಿರ್ವಹಣೆಗೆ ಅಂತ ಕೋಟ್ಯಾಂತರ ರೂಪಾಯಿ ಹಣ ಬರ್ತಾ ಇದೆ. ಇವತ್ತು ಏನಾಗ್ತಾ ಇದೆ? ಅದೆಲ್ಲ ಸಾವಿರಾರು ಕೋಟಿ, ಒಂದೊಂದು ಈ ಇಲಾಖೆಗೆ ಸಾವಿರಾರು ಕೋಟಿ ಹಣ ಬರ್ತಾ ಇದೆ. ಒಂದೇ ಒಂದು ರಸ್ತೆ ಆಗಲಿ, ಒಂದು ಹಂಪನ್ನ ಅಲ್ಲಿ ನಿರ್ವಹಣೆ ಮಾಡ್ತಿಲ್ಲ. ಈ ಹಣದ ಎಲ್ಲ ಏನ್ ಮಾಡ್ತಿದ್ದಾರೆ? ಇದ್ರ ಬಗ್ಗೆ ನಾವು ಧ್ವನಿ ಎತ್ಕೊಂಡು ಇವತ್ತು ಲೋಕೋಪಯೋಗಿ ಭವನ ಇಲಾಖೆಗೆ ಬಂದಿದ್ದೀವಿ. ಮುಂದೆ ನಮ್ಮ ಬಂಧುಗಳೇ ಇನ್ನೊಂದು ಗಮನಿಸಬಹುದು, ಇಂಜಿನಿಯರ್ಗಳಾಗ್ಲಿ, ಇನ್ನ ದೊಡ್ಡ ಮಟ್ಟದ ಯಾವನ ಮುಖ್ಯ ಇವರು ಇಂಜಿನಿಯರ್ಗಳು ಇರ್ತಾರಲ್ಲ, ಅವರೆಲ್ಲ ಅವ್ರ ಮಕ್ಕಳೆಲ್ಲ ಇಂತಹ ಐಷಾರಾಮಿ ವಾಹನಗಳಲ್ಲಿ ಓಡಾಡ್ತಾರೆ. ಅವರಿಗೆ ಸ್ಪೀಡ್ ಬ್ರೇಕರ್ಗಳಿಂದ ಅಥವಾ ರಸ್ತೆ ಉಬ್ಬುಗಳಿಂದ ಯಾವುದೇ ಹಾನಿಯಾಗಲ್ಲ. ನಮ್ಮಂತಹ ಜನಸಾಮಾನ್ಯರು, ಬಡಜನರು ಹಂಪ್ಸ್ಗಳಲ್ಲಿ ಸಾರ್ವಜನಿಕ ದ್ವಿಚಕ್ರ ವಾಹನದಲ್ಲಿ ಓಡಾಡುವಾಗ ಅವರು ಸಾವು ನೋವಿಗೆ ಬಲಿಯಾಗ್ತಿದ್ದಾರೆ. ಇದಕ್ಕೆ ಹೊಣೆ ಯಾರು ಅಂತ ಕೇಳಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಹಾಸನ ಅಭಿವೃದ್ಧಿ ಹೊಂದಿರುವಂತಹ ಜಿಲ್ಲೆ ಅಂತ ಬಡಾಯಿ ಕೊಚ್ಕೊಳ್ಳುವಂತ ಬೆಂಬಲಿಗರು, ಪುಡಾರಿಗಳು ಇಲ್ಲಿ ಬಂದು ಈ ಸಮಸ್ಯೆಗಳನ್ನ ನೋಡಬೇಕು. ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಧ್ಯಕ್ಷರು ಹೇಳಬೇಕು. ಈ ಪುಡಾರಿ ಇನ್ನೊಬ್ಬ ಇತ್ತೀಚೆಗೆ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಈಗ ಯಾವನೋ ಇಂಜಿನಿಯರ್ ಮನೆ ಬಾಗಿಲು ಫುಲ್ ಸುತ್ತಮುತ್ತ ಬಾಗಿಲು ಹಾಕೊಂಡು ಲೋಕಾಯುಕ್ತದವರು ಒಳಗಡೆ ಹೋಗ್ಬಿಡ್ತಲ್ವಂತೆ. ಇಂಥ ಭ್ರಷ್ಟರ ಕೂಪ ಆಗಿದೆ ಹಾಸನ ಜಿಲ್ಲೆ. ಇಲ್ಲಿ ಅಭಿವೃದ್ಧಿ ಅಧಿಕಾರರೇ ಎಲ್ಲ ತುಂಬಿರುವಂತಹ ಜಿಲ್ಲೆಯಲ್ಲಿ ಈ ರೀತಿ ಇಂಜಿನಿಯರ್ಗಳು, ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳು ಮುಂದೆ ಎಲ್ಲ ಲೂಟಿ, ಸಾರ್ವಜನಿಕರ ಹಣವನ್ನ ಲೂಟಿ ಮಾಡಿ ನೆಕ್ಸ್ಟ್ ಮುಂದಿನ ರಾಜಕೀಯವನ್ನು MLCನೋ ಯಾವುದೋ ಹಿಂಬದಿಯಿಂದ ಯಾವುದೋ ಒಂದು ಬ್ಯಾಂಕಿನ ಅಧ್ಯಕ್ಷರಾಗೋ ಬರ್ತಾನೆ, ಮತ್ತೆ ಜನರ ಬಳಿ ವಸೂಲಿ ಮಾಡ್ತಾನೆ. ಅದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಉಮೇಶ್ ಬೆಳಗುಂಬ ಅವರು ಹೇಳ್ತಾರೆ. ಹೇಳಿ ಸರ್. ಬಂಧುಗಳೇ ನಮಸ್ಕಾರ. ಇದುವರೆಗೂ ನಮ್ಮ ಉಸ್ತುವಾರಿಗಳು, ತುಂಬಾ ಮಾಧ್ಯಮ ಉಸ್ತುವಾರಿಗಳಾದಂಥ ಪ್ರಕಾಶ್ ಅವರು ಸವಿಸ್ತಾರವಾಗಿ ಹೇಳಿದ್ರು. ಮತ್ತೇನು ಹೇಳಂತದಿಲ್ಲ. ನೋಡಿ, ಇಲ್ಲೇ ಆಗ್ಲೇ ಏನು ತೋರಿಸಿರೋ ಐಷಾರಾಮಿ ಕಾರು ನೋಡಿ, ಇದು ನಮ್ಮ ಜನರ ತೆರಿಗೆ ಹಣದ್ದು. ಹೊಟ್ಟೆ ತುಂಬಿದವನಿಗೆ ಹಸಿದವನ ಕಷ್ಟ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಹಾಗೆ ಇವತ್ತು ನಾವು ಒಂದು ವಾರದಿಂದ ಮನವಿ ಕೊಟ್ಟು ಸ್ಟ್ರೈಕ್ ಕೂರ್ತೀವಿ ಅಂತ ಹೇಳಿದ್ವಿ. ಇದುವರೆಗೂ ಯಾವುದೇ ಸ್ಪಂದನೆ ಇಲ್ಲದೆ ಇತ್ತು. ನಿನ್ನೆ ದಿನ ಮತ್ತೆ ಮಾತಾಡಿದ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಿಗೆ ಫೋನ್ ಮಾಡಿ, ಸರ್ ದಯಮಾಡಿ ಸ್ಟ್ರೈಕ್ ಮಾಡಬೇಡಿ, ಸುಮ್ಮನೆ ಅದು ಸ್ಟೇಟ್ ಪೇಜಲ್ಲಿ ಲೈವ್ ಆದ್ರೆ ಸುಮ್ಮನೆ ನಮಗೆ ಯಾಕೆ ತಿನ್ನಕ್ಕಿನ್ನೂ ಅವಕಾಶ ಕಡಿಮೆ ಆಗಿಬಿಡುತ್ತೆ ಅನ್ನೋ ಒಂದು ದುರುದ್ದೇಶ ಇತ್ತು ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಒಂದು ಮೊನ್ನೆ ಬುಲೆಟ್ ಬೈಕ್ ಅನ್ನೋದು ನೋಡಿ, ಅಲ್ಲಿ ಅವೈಜ್ಞಾನಿಕವಾಗಿ ಮಾಡಿದಂತ ಒಂದು ಕೆಲಸದ ಪರಿಣಾಮ ಇವತ್ತು ಒಂದು ಜೀವ ಹೋಯ್ತು. ಅಂದ್ರೆ ಇವರು ನೆಕ್ಸ್ಟ್ ಮುಂದೆ ಹಂಪ್ಸ್ಗಳಾಗ್ಲಿ ಅಥವಾ ಜೀಬ್ರಾ ಇದು ಮತ್ತೆ ಸೂಚನಾ ಫಲಕಗಳು ಇವೆಲ್ಲವೂ ಸತ್ತಾಗ ಆಗ್ತಾರೇನಪ್ಪ ಅಂತ ಅನಿಸ್ತಾ ಇದೆ. ಸಾಯದಲ್ಲಿ ಇವ್ರು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದೊಂದು ಹಾಕಿದೀವಿ ಅಂತಾರೆ, ಅದ್ರ ಪರಿಣಾಮ ಏನಾಗ್ತಾ ಇದೆ. ಇವತ್ತು ಇಂಜಿನಿಯರ್ ಅವ್ರಿಗೆ ಈಗ ಮಾತಾಡಿದ್ವಿ, ಸರ್ ನಾನು DC ಆಫೀಸಲ್ಲಿ ಮೀಟಿಂಗ್ ಅಲ್ಲಿ ಇದೀವಿ ಅಂದ್ರು. DC ಆಫೀಸಲ್ಲಿ DC ಅವರೇ ಬಂದಿಲ್ಲ. ಅಂತ ಒಂದು ಶೋಚನೀಯ ಸ್ಥಿತಿ. ಯಾವ ಮೀಟಿಂಗ್ ಅಲ್ಲಿ ಇದ್ದಾರೆ ಈಗ? ಇವತ್ತು ಆಮೇಲೆ ಅವರ ಅಸಿಸ್ಟೆಂಟ್ ಕಳಿಸ್ತೀವಿ ಅಂದ್ರು. ನೋಡಿ ಸರ್, ನಾವು KRS ಪಕ್ಷನೇ ಪ್ರಶ್ನೆ ಮಾಡ್ಬೇಕಾಯ್ತಲ್ಲ. ನೀವು ಅಧಿಕಾರಿಗಳು ಏನ್ ಮಾಡ್ತೀರಾ? ಲಕ್ಷ ಸಂಬಳ ತಾಡ್ತಾ ಇದ್ದೀರಾ, ಐಷಾರಾಮಿ ಕಾರಲ್ಲಿ ಓಡಾಡ್ತಾ ಇದ್ದೀರಾ. ಸರ್ಕಾರ ಸವಲತ್ತು, ನಾವು ಕಟ್ಟ ಟ್ಯಾಕ್ಸ್ ದುಡ್ಡನ್ನ ಎಷ್ಟು ದುರುಪಯೋಗ ಆಗ್ತಾ ಇದೆ. ಇದು ದಯಮಾಡಿ ರಾಜ್ಯದ ಜನತೆ ಗಮನಿಸಬೇಕು. ಈ ಭ್ರಷ್ಟ, ದುಷ್ಟ, ನೀಚ ಅಧಿಕಾರಿಗಳು ತೊಲಗಬೇಕು. ಯಾಕೆಂದ್ರೆ ಅವರೆಲ್ಲ ಸಂಪೂರ್ಣವಾಗಿ ಹೇಳಿದ್ರೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಈ ಸ್ಟ್ರೈಕ್ ನಾವು ಬಿಡೋದಿಲ್ಲ. ಇದಕ್ಕೆ ನಮಗೆ ಏನು ಹಾಸನ ಜಿಲ್ಲೆಯಾದ್ಯಂತ ಏನು ಅವೈಜ್ಞಾನಿಕವಾಗಿ ಇವರು ಇದುವರೆಗೂ ಕಾರ್ಯಕ್ರಮಗಳು ಮಾಡಿದ್ದಾರೆ,
ಅವೆಲ್ಲವೂ ಸರಿಪಡಿಸೋ ತನಕ ನಮ್ಮ KRS ಪಕ್ಷ ಯಾವುದೇ ಕಾರಣಕ್ಕೂ ಎದ್ದೋಗೋದಿಲ್ಲ, ನಿರಂತರವಾಗಿ ಹೋರಾಟ ಮಾಡುತ್ತೆ ಅಂತ ಈ ಮೂಲಕ ಸರ್, ಇಲ್ಲಿ ಇದೇ ಸಂದರ್ಭದಲ್ಲಿ ಈಗ ಅವೈಜ್ಞಾನಿಕ ರಸ್ತೆ ಉಬ್ಬುಗಳಿಂದ ಆಗ್ತಿರುವಂತ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್, ನಾನು ಜಗದೀಶ್ ಅಂತ, ಹಾಂ ಸರ್. ಸಮಾಜ ಸೇವಕರು, ಸೋಷಿಯಲ್ ವರ್ಕರು. ಸರ್, ಅವೈಜ್ಞಾನಿಕ ಕಾಮಗಾರಿ ಸರ್, ಇಲ್ಲಿ ಮೊನ್ನೆ ಆಕ್ಸಿಡೆಂಟ್ ಆಯಿತು, ಅದು ಅನಿರೀಕ್ಷಿತವಾಗಿದೆ. ತುಂಬ ಕಡೆ ಇದೆ ಸರ್. ಯಾವುದು ತರಹದ ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿಲ್ಲ. ಅವೈಜ್ಞಾನಿಕ ಕಾಮಗಾರಿ, ಸೂಚನಾ ಫಲಕ ಇರಲ್ಲ. ಅಂದ್ರೆ ಒಟ್ಟಾರೆಯಾಗಿ ಹೇಳ್ತಿದ್ರೆ ಅಧಿಕಾರಿಗಳೇ ಕೊಲೆ ಮಾಡಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಖಂಡಿತ ಅದರ ಎರಡು ಮಾತಿಲ್ಲ ಸರ್. 100ಗೆ 200% ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಅದು ಆಕಸ್ಮಿಕವಲ್ಲ, ಕೊಲೆ ಅಂತ ನಾನು ಹೇಳ್ತೀನಿ ಸರ್. ಯಾವನ ಗಾಂಜದ ಅಮಲಿನಲ್ಲಿ ಏನಾದರೂ ಒಂದು ಚುಚ್ಚಿ ಕೊಲೆ ಮಾಡಿದ್ರೆ ಅದು ಕೊಲೆ ಆಗುತ್ತೆ, ಅದು ಅಮಲಿನಲ್ಲಿ ಇರ್ತಾನೆ. ಇವರು ಅಧಿಕಾರಿಗಳ ನಿರ್ಲಕ್ಷ್ಯ, ಜನರ ತೆರಿಗೆ ಹಣದಲ್ಲಿ ಮಜವನ್ನು ಮಾಡಿಕೊಂಡು ನಿರ್ಲಕ್ಷ್ಯದಿಂದ ಜನರನ್ನ ಕೊಲೆ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ KRS ಪಕ್ಷ ಬಿಡಲ್ಲ, ಅವರ ಬೆನ್ನತ್ತೀವಿ. AEE ಇದ್ರ ಬಗ್ಗೆ AEE ಇರಲಿ ಇಲ್ಲ ಮುಖ್ಯ ಇಂಜಿನಿಯರ್ ಇರಲಿ, ಅದ್ರ ಬಗ್ಗೆ ನಾವು ಬೆನ್ನತ್ತೀವಿ. ಈಗ ಮುಂದೆ ಹೋಗಿ ಇನ್ನೊಂದು ನೇರವಾಗಿ ತೋರಿಸೋಂಥ ಪ್ರಯತ್ನ ಮಾಡ್ತೀರಿ. ಇಲ್ಲಿ KRS ಪಕ್ಷದ ಉಪಾಧ್ಯಕ್ಷರು ಜಗದೀಶ್ ಅವರು ಕೂಡ ಸ್ಥಳೀಯವಾಗಿ ಅವರಿಗೆ ಗೊತ್ತಿರುತ್ತೆ ಸಮಸ್ಯೆಗಳು ಹಾಸನ ನಗರದ್ದು. ಸರ್, ತಿಳಿಸ್ಕೊಡಿ ಸರ್ ಸಮಸ್ಯೆ. ನಮಸ್ಕಾರ ಬಂಧುಗಳೇ. ಶಾರ್ಟ್ ಆಗಿ ಈ ರೋಡ್ ನಿರ್ವಹಣೆ ಅಂತ ಇದೆಯಲ್ಲ ರಮ್ಸು, ಈ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಈ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಿಲ್ಲ. ಜಿಲ್ಲಾಧಿಕಾರಿ ಕ್ಲಾಸ್ ತಗೋಬೇಕು. ಜಿಲ್ಲಾಧಿಕಾರಿ ಕಣ್ಣು ಮುಚ್ಕೂತಿದ್ದಾರೆ. ಅವ್ರ ಆಫೀಸ್ ಹತ್ರ ಇರೋದು ಯಾವುದು ವಾರ್ತಾ ಭವನದ ಹತ್ರ, ಅಲ್ಲೊಂದು ಹಂಪ್ಸ್ ಇಲ್ಲ, ಅದಕ್ಕೊಂದು ಪಟ್ಟಿ ಇಲ್ಲ, ಅದಕ್ಕೊಂದು ಲೈಟ್ ಇಲ್ಲ, ಒಂದು ಜೀಬ್ರ ಪಟ್ಟಿ ಇಲ್ಲ. ಕರೆಕ್ಟಾಗಿ ಪ್ರತಿ ವರ್ಷ ನಿರ್ವಹಣೆ ಮಾಡಬೇಕಾದಂತ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿದೆ ಅಂದ್ರೆ ಈ ಭ್ರಷ್ಟರಿಗೆ ದಾರಿ ಮಾಡಿಕೊಟ್ಟಂಗಲ್ವಾ? ದಾರಿ ಮಾಡಿಕೊಡ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಮುಂದಿನ ದಿನದಲ್ಲಿ ಅತಿಯಾಗಿ KRS ಪಾರ್ಟಿಯವರು ಹೋರಾಟ ಮಾಡ್ದಂಗೆ ನಿಮ್ಮ ಕೆಲಸ ನೀವು ಮಾಡಿ. ನೀವು ಆನೆಸ್ಟ್ ಕೆಲಸ ಮಾಡಿದ್ರೆ ಯಾವ ಪಕ್ಷದವರಾಗಲಿ ಯಾವ ಸಮಾಜ ಸೇವಕರಾಗಲಿ ಬಂದು ನೀವು ಪ್ರಶ್ನೆ ಮಾಡೋಂಥದ್ದಿರಲ್ಲ. ನೀವು ಮಾಡೋದೇ ಅಯೋಗ್ಯ ಕೆಲಸ, ಅಯೋಗ್ಯ ರೀತಿ ನಡೆನುಡಿಗಳು. ಪ್ರಶ್ನೆ ಮಾಡಿದ್ರೆ ಏನು ತಪ್ಪಿದೆ? ಮೊದಲು ಕೆಲಸ ಮಾಡಿ, ಸಾರ್ವಜನಿಕ ಕೆಲಸ ಮಾಡಿ ತೋರಿಸಿ. ಎಲ್ಲ ರೋಡ್ ಹಂಪ್ಸ್ಗಳು, ಪ್ರತಿಯೊಂದು ರಿಂಗ್ ರೋಡ್ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಸಿಟಿ ಒಳಗೆ ಪ್ರತಿಯೊಂದು ಕಡೆ ಹಂಪ್ಸಿಗೆ ಜೀಬ್ರಾ ಪಟ್ಟಿ ಹೊಡೆದಿದ್ದೀರಾ. ಒಂದು ವಾರದಿಂದ ಹೇಳ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಕಂಪ್ಲೇಂಟ್ ಮಾಡಿದ ಕೂಡಲೇ ಒಂದ್ ಕಡೆ ಬಡದ್ರಿ ಪಟ್ಟಿನ, ಮತ್ತಿನ್ನೆಲ್ಲೋ ಇಲ್ವ ಪಟ್ಟಿಗಳು ಬಡಿಯೋದು? ಮೊದಲು ಕೆಲಸ ಮಾಡಿ, ಬಂದಂತ ಕೋಟ್ಯಾಂತರ ರೂಪಾಯಿ ಹಣ ಯಾವುದಕ್ಕೆ ಸದ್ವಿನಿಯೋಗ ಆಗಬೇಕು ಅದನ್ನ ಮಾಡಿ. ಅದು ಮನುಷ್ಯತ್ವದ ಬೆಲೆ, ನಿಮ್ಮ ಅಧಿಕಾರಿ ವರ್ಗದ ಬೆಲೆ, ಅದನ್ನು ಉಳಿಸ್ಕೊಳ್ಳಿ. ಈಗ ಹಾಸನ ತಾಲೂಕಿನ ಅಧ್ಯಕ್ಷರಾದಂಥ ನಿರಂಜನ್ ಹಂಚೂರ್ ಅವರು ಇದ್ದಾರೆ. ಸರ್, ಈಗ ಕೆಲಸ ಮಾಡಲಿ ಬಿಡ್ಲಿ, ಅವನಿಗೆ ಅದೇ ವೇತನ, ಇದೇ ಐಷಾರಾಮಿ ಗಾಡಿ. ಅವ್ನು ಕೆಲಸ ಮಾಡಲಿಲ್ಲ ಅಂದ್ರೆ ಚಿಕ್ಕ ಗಾಡಿ ಕೊಟ್ಟು ಯಾವ್ದಾರ ಒಂದು ಚಿಕ್ಕ ಶೆಡ್ ಕೊಡ್ಬೇಕಿತ್ತು ಅವನಿಗೆ, ನಿವಾಸನ, ಸರ್ಕಾರಿ ನಿವಾಸನ. ಅದ್ರ ಬಗ್ಗೆ ಹೇಳ್ತೀರಿ. ಅದೇ ಸವಲತ್ತು ಇರುತ್ತೆ. ಅವ್ನು ಕೆಲಸ ಮಾಡಲಿ ಬಿಡ್ಲಿ, ಯಾವ್ದೋ ರಾಜಕಾರಣಿಗಳ ಪುಡಾರಿ ಆಗಿರ್ಲಿ, ಅದೇ ಸಂಬಳ ಇರುತ್ತೆ, ಅದೇ ಸವಲತ್ತು ಇರುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬದಲಾಗ್ತಿಲ್ಲ, ಇದು ಚೇಂಜ್ ಆಗಬೇಕು. ನೋಡಿ, ನಾವು ಇಲ್ಲಿಗೆ PWD ಇಂಜಿನಿಯರ್ಗೆ ಮನವಿ ಕೊಟ್ಟು ಒಂದು ವಾರ ಕಳೀತಾ ಬಂದು ಇವ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ. ಸವಲತ್ತು ಬಗ್ಗೆ ಹೇಳಿ. ಅದು ಆಮೇಲೆ ಏನಾಗಿದೆ ಇಲ್ಲಿ ಅಂತ ನಮ್ಮ ಹಾಸನದಲ್ಲಿ ಎಲ್ಲ ದಪ್ಪು ಚರ್ಮದ ಅಧಿಕಾರಿಗಳು ಕೆಲ ವರ್ಗದ ಅಧಿಕಾರಿಗಳು ಇಷ್ಟು ದುರ್ವರ್ತನೆ ತೋರಿಸ್ತಾರೆ ಅಂತ ಮೇಲು ಅಧಿಕಾರಿಗಳಿಗೆ ಕಾರಣರಾಗಿರ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂತ ಅಂದ್ರೆ ನಾವು ಇನ್ನೂ ಉಗ್ರವಾದ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಮುಂದಿನ ಹೋರಾಟ ಉಗ್ರವಾಗಿರ್ತದೆ ಸರ್. ಈಗ ಇಡೀ ದೇಶದಲ್ಲಿ ನಮ್ಮ ಹಾಸನ ಜಿಲ್ಲೆ ಕಮೆಂಟ್ ಆಗ್ತಾ ಇರ್ತಾರೆ, ಭಕ್ತರು, ಅಂಧ ಭಕ್ತರು, ಗುಲಾಮರು ಅಂತಾರೆ. ಏನಂತೀರ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅರ್ಧ ಮಿದುಳಿರೋಂಥವ್ರು, ಅರ್ಧ ಮಿದುಳಿರೋರು ಆಗ್ತಾ ಇರ್ತಾರೆ ಕಮೆಂಟ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಇಲ್ಲಿ ಹಿರಿಯವರು ಬಂದು ಕೂತಿದ್ದಾರೆ. ಸರ್, ಹಾಸನ ಅಭಿವೃದ್ಧಿ ಬಗ್ಗೆ ತಿಳಿಸಿ, ನೀವೇನ್ ಹೇಳ್ತೀರಾ? ಹಾಸನ ಅಭಿವೃದ್ಧಿ ಈಗ ನಮ್ಮ ಸ್ನೇಹಿತರೆಲ್ಲ ಹೇಳ್ದಂಗೆ ಎಲ್ಲ ನಿಷ್ಕ್ರಿಯವಾಗಿಬಿಟ್ಟಿದ್ದಾರೆ. ಏನು ಪ್ರಗತಿ ಸರ್? ಮತ್ತೆ ಹಾಸನ ಅಂದ್ರೆ ಅಭಿವೃದ್ಧಿ, ಕಟ್ಟಡಗಳನ್ನು ತೋರಿಸಿ ಅಂತ ಅಭಿವೃದ್ಧಿ ಅಂತ ಹೇಳ್ತಾರಲ್ಲ, ಹಾಸನ ಅಭಿವೃದ್ಧಿ ಹೊಂದಿದ ಜಿಲ್ಲೆ ಅಂತ, ಅದ್ರ ಬಗ್ಗೆ ತಿಳಿಸಿ. ಯಾರು ಹೇಳೋರು? ಮೂರ್ಖರು ಹೇಳಬೇಕಷ್ಟೇ. ಮೂರ್ಖರು ಹೇಳಬೇಕಷ್ಟೇ. ಹಾಸನ ಅಭಿವೃದ್ಧಿ ಆಗಿದೆ ಅನ್ನೋರು, ಲಂಚ ಮಾಡೋ ಹೊಡೆಯೋರು, ಲಂಚ ತಿನ್ನೋರು ಅಷ್ಟೇನೆ ಹೇಳ್ಬೇಕು ಹೊರತು ಬೇರೆ ಯಾರು ಹೇಳ್ತಾ ಇದ್ದಾರೆ? ಸರ್, ಪ್ರತಿಯೊಂದಕ್ಕೂ KRS ಪಕ್ಷ ಹೋರಾಟ ಮಾಡೋದಾದ್ರೆ ಅಧಿಕಾರಿಗಳ ಕರ್ತವ್ಯ ಏನು, ಅವರ ಬದ್ಧತೆ ಏನು? ಅಲ್ಲ, ಅವ್ರಿಗೆ ಗಂಟೆ ಗಂಟೆ ಬರೆಸ್ಕೊಂಡು ಓಡಾಡ್ದಂಗಾಯ್ತು. ನಾವು ಅವ್ರ ಕೆಲಸ ಅವ್ರು ಮಾಡ್ದೇನೆ ಬೆಕ್ಕಿ ಕೊರಳಿಗೆ ಗಂಟೆ ಕಟ್ಟಿ ಬಾರಿಸ್ಬೇಕು, ಆ ಪರಿಸ್ಥಿತಿ ಬಂದೈತೆ. ಬಂಧುಗಳೇ, ಇನ್ನೊಂದು ಈ ವಿಚಾರದಲ್ಲಿ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಅವನು ಯಾವನಾರು ದೊಡ್ಡ ಹುದ್ದೆಲಿದ್ರೆ ಇಂಜಿನಿಯರ್ಗಳು ಕಾಮಗಾರಿ ಯಾರು ನಡೆಸ್ತಾ ಇರ್ತಾನೆ, ಗುತ್ತಿಗೆದಾರ, ಅವನ ಬಳಿನೇ ಅವ್ರ ಹತ್ರ ಪಾರ್ಟಿ ಮಾಡ್ಕೊಂಡು ಅವರ ಮನೆ ಹೆಂಡತಿ ಮಕ್ಕಳಿಗೆ ಟೂರ್ ಹೊಡಿಸ್ಕೊಂಡು ಈ ರೀತಿ ಸವಲತ್ತು ತಗೋತಾ ಇರ್ತಾರೆ. ಅವ್ರ ಹತ್ರನೇ ಹೊಂದಾಣಿಕೆ ಇರುತ್ತೆ. ಅವನ ಕ್ವಾಲಿಟಿಯನ್ನ ಹೆಂಗ್ ಚೆಕ್ ಮಾಡೋಕ್ಕಾಗುತ್ತೆ ಅಂತ ಕೇಳಬೇಕಾಗುತ್ತೆ. ನೀವೆಲ್ಲ ಗಮನಿಸಿರ್ತೀರಾ. ಅವ್ರ ಹತ್ರನೇ ವಾಹನ ಪಡ್ಕೊಂಡಿರ್ತಾರೆ ಬಾಡಿಗೆ, ಇಲ್ಲ ಹೆಂಡತಿ ಮಕ್ಕಳಿಗೆ ಟೂರ್ ಕಳಿಸಿರ್ತಾನೆ ಗುತ್ತಿಗೆದಾರ.
ಇಂಜಿನಿಯರ್ ಫ್ಯಾಮಿಲಿಗೆ ಇವೆಲ್ಲ ಒಳ ಸಮಥಿಂಗ್ಗಳಿರುತ್ತೆ. ಇದನ್ನ ಖಂಡಿಸಬೇಕು. KRS ಪಕ್ಷ ಮತ್ತೆ ಪ್ರಗತಿಪರ ಹೋರಾಟಗಾರರು ಮತ್ತೆ ಕನ್ನಡಪರ ಸಂಘಟನೆಗಳು ಇಂಥ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಕೇಳ್ತಿದ್ದೀವಿ. ಈಗ ಯಾರು ಅಧಿಕಾರಿಗಳು ಬರ್ತಾರೆ ಅವರಿಗೆ ಆಗ್ರಹ ಮಾಡೋಣ. ಮತ್ತೆ ಮುಂದೆ ಈಗ ಯಾವ್ದಾದ್ರು ಅಂತಹ ಅವೈಜ್ಞಾನಿಕ ಅಂಶಗಳಿದ್ರೆ ಅಲ್ಲೂ ಕೂಡ ಹೋಗಿ ನಿಮಗೆ ಅದನ್ನ ನೇರವಾಗಿ ತೋರಿಸುವಂತ ಕೆಲಸ ಮಾಡ್ತೀವಿ. ಧನ್ಯವಾದಗಳು. ನಮಸ್ಕಾರ. ಏನಾಗಿದೆ ಅಂದ್ರೆ ಇವತ್ತಿನ ದಿವಸ ಇಂಜಿನಿಯರು ಗುಣಮಟ್ಟ ಪರೀಕ್ಷಣೆ ಮಾಡೋದಕ್ಕೆ ಯಾವುದೇ ಇದಕ್ಕೆ ಸ್ಥಳಕ್ಕೆ ರೋಡ್ ರಸ್ತೆ ಕೆಲಸ ಮಾಡಬೇಕಾದ್ರೆ ಯಾರು ಹೋಗಲ್ಲ. AC ಕಚೇರಿನಲ್ಲಿ ಕುತ್ಕೊಂಡು ನೀನು ಯಾರು ಗುತ್ತಿಗೆದಾರ ಇದ್ದೀರಾ ನೀವು ಹೋಗಿ ಮಾಡ್ಕೊಬಿಟ್ಟು ಬನ್ನಿ. ಮಿಡ್ ನೈಟ್ ಪಾರ್ಟಿಗಳು ನಡೀತವೆ, ಅದನ್ನು ಗಮನಕ್ಕೆ ತರಬೇಕು. ಮಿಡ್ ನೈಟ್ ಪಾರ್ಟಿಗಳು ನಡೀತವೆ ಇಂಜಿನಿಯರ್ ಮತ್ತೆ ಗುತ್ತಿಗೆದಾರನ ಬಳಿ, ಅವು ಕೂಡ ಇರುತ್ತೆ. ಸಂಜೆ ಟೈಮು ಪಾರ್ಟಿ ಮಾಡೋಣ. ಹೋಟೆಲ್ ಸಿಗೋದು 5 ಸ್ಟಾರ್ ಹೋಟೆಲ್ಗಳಲ್ಲಿ. ಅದು ಗುಣಮಟ್ಟ ಇದ್ರೆ ನನಗೇನಾಗಿದೆ, ಆಗ್ದಲೇ ಇದ್ರೆ ನನಗೆ ಬರೋ ಅಂತ ಕಮಿಷನ್ ಬರಬೇಕು. ನನಗೆ ಇವತ್ತಿನ ದಿವಸ ಕಮಿಷನ್ಗೋಸ್ಕರ ನೀವು ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲಿ ಸಾರ್ವಜನಿಕರ ತೆರಿಗೆ ಹಣನ ತಗೊಂಡಿಲ್ಲಿ ಕಚೇರಿಯಲ್ಲಿ ಕುತ್ಕೊಂಡಿದ್ರ. ಈಗ ಒಂದು ಕಾರ್ ಬಂತು, ಟೈಮ್ ಎಷ್ಟು ಇವಾಗ ಕಮ್ಮಿ ಅಂದ್ರೆ 12 ಗಂಟೆ, ಈಗ ಜಸ್ಟ್ ಒಂದು 10 ನಿಮಿಷ ಬಂತು. ಇವ್ರಿಗೆ ಸಮಯ ಇಲ್ವಾ? ಚಲನವಲನ ಪುಸ್ತಕನ ಒಂದು ಕಚೇರಿನಲ್ಲಿ ಚಲನವಲನ ಪುಸ್ತಕನ ಇಡಲ್ಲ, ಮೇಂಟೆನೆನ್ಸ್ ಮಾಡಲ್ಲ. ಸರ್ಕಾರದ ಆದೇಶ ಇಲ್ವಾ ನಿಮಗೆ? ಗೈಡ್ಲೈನ್ಸ್ ಒಂದು ಟ್ಯಾಗ್ ಕೊಟ್ಟಿದ್ದಾರೆ ಇವಾಗ ಹಾಕೋದಕ್ಕೆ, ಸಾವಿರಾರು ಕೋಟಿ ವಿನಿಯೋಗ ಮಾಡಿ, ಅದನ್ನು ಯಾರು ಹಾಕಲ್ಲ. ಇಲ್ಲಿ ಯಾರು ಮಧ್ಯವರ್ತಿ ಇದ್ದಾರೆ ಅಥವಾ ಯಾರು ಬ್ರೋಕರ್ ಇದ್ದಾರೆ, ಯಾರು ಅಧಿಕಾರಿ ಇದ್ದಾರೆ, ಏನೇನು ಗೊತ್ತಾಗಲ್ಲ. ಆಮೇಲೆ ಅದಾದ ನಂತರ ಇವರು ಅಲ್ಲಿಗೂ ಹೋಗಲ್ಲ. ಇಲ್ಲಿ ಡೈರಿಯಿಂದ ಒಂದು 20-25 ಅಂಕಗಳಿದಾವೆ ಸರ್. PWD ಇಲಾಖೆ ರಸ್ತೆಗೆ ಸಂಬಂಧಪಟ್ಟಂತ ರಸ್ತೆ ಅದು. ಅದರಲ್ಲಿ ಗುಡ್ಡೆ ಮಾಡಿ ಒಂದೊಂದು ಅಡಿಗೆ ಇಷ್ಟಿಷ್ಟು ಹಿಂಗೆ ಏರು ದಿಣ್ಣೆ ಮಾಡ್ಬಿಟ್ಟು ಹಾಕಿದ್ದಾರೆ. ಅದು ಸರ್ಕಾರದ ನಿಯಮಾವಳಿಗೆ ವಿರುದ್ಧವಾದಿದ್ದು. ಮಿನಿಮಮ್ 3 ಮೀಟರ್ ರಸ್ತೆನ ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ನಿಯಮಾವಳಿ ಇದೆ. ಯಾವ್ದನ್ನು ಮಾಡಲ್ಲ. ನಿನ್ನೆ ಮಾಡಿದ್ರು AEE ಹೇಮಂತ್ ಅವರು. ನಿನ್ನೆ ಮಾಡಿ ಸರ್ ನಾವೆಲ್ಲಾನು ಮಾಡ್ತಾ ಇದೀವಿ, ನಿನ್ನೆ ಒಂದು 15 ಜನ ಬಂದಿದ್ದಾರೆ ಸರ್, ನಾಳೆಯಿಂದ ಕೆಲಸ ಮಾಡ್ತಾರೆ ಅಂತ. ಸರಿ, ಕೆಲಸ ಮಾಡ್ತಾರಲ್ವಾ ಸರ್, ಇವತ್ತು ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರಲ್ವಾ, ಅದನ್ನ ಫೋಟೋ ಹಾಕಿ ಅಂದ್ರೆ ಇಲ್ಲಿ ತನಕ ಹಾಕಿಲ್ಲ. ಇವತ್ತು ಬಂದಿದ್ದೀವಿ ಕಚೇರಿಗೆ, ನಾನು DC ಕಚೇರಿನಲ್ಲಿ ಮೀಟಿಂಗ್ ಅಲ್ಲಿ ಇದೀನಿ. DC ಇಲ್ದಲೇ ನೀವೇನ್ ಮೀಟಿಂಗ್ ಮಾಡಕ್ ಹೋಗ್ತಿರ್ರಿ? ಬನ್ರಿ ಇಲ್ಲಿ ಜನಗಳ ಅಹವಾಲನ್ನ ಸ್ವೀಕರಣೆ ಮಾಡಿ. ಇವಾಗ ಆಗ್ತಾ ಇರೋಂಥ ಸಾವಿಗೆ ಯಾರು ಕಾರಣ? ಯಾರು ಅಧಿಕಾರಿಗಳೇ ನೇರವಾಗಿ ಹೊಣೆ ಹಾಕ್ತಾರಲ್ವಾ? ಆಮೇಲೆ ತದನಂತರ ಅದನ್ನ ಬಿಟ್ರೆ ಇನ್ನೊಂದು ವಿಚಾರ ಅಂದ್ರೆ, ಈಗ ಮೊನ್ನೆ ಒಂದು ಮಹಿಳೆ ಇದಾಯ್ತು, ಇವರೇ ಕೊಲೆ ಮಾಡಿದಂಥದ್ದು. ಅದು ಆಕಸ್ಮಿಕ ಘಟನೆ ಅಲ್ಲ, ಅಧಿಕಾರಿಗಳ ಕಗ್ಗೋಲೆ. ಅದು ಅಧಿಕಾರಿಗಳ ಮುಖಾಂತರ ಅದು ಕೊಲೆ ಆಗಿರೋ ಅಂಥದ್ದು. ಅವರಿಗೆ ಪರಿಹಾರ ಧನನ ಸರ್ಕಾರದಿಂದನೇ ಕೊಡಬೇಕು, ಮತ್ತೆ ಸಾರ್ವಜನಿಕರ ಸಾವಿರಾರು ಕೋಟಿ ತೆರಿಗೆ ಹಣನೂ ವಿನಿಯೋಗ ಆಗಬೇಕು. ಸರ್ಕಾರಿ ವಾಹನಗಳ ಶನಿವಾರ ಭಾನುವಾರ ಇದೆ ಅಂದ್ರೆ ಇನ್ನು ಬಾಕಿ ಕಡೆ ಮತ್ತೆ ಯಾರು ಕೇಳೋರು, ಯಾರು ಹೇಳೋರು? DC ಅವ್ರಿಗೆ ಗಮನಿಸಿಲ್ವಾಗಾದ್ರೆ ಒಬ್ಬ ಜವಾಬ್ದಾರಿ ಅಧಿಕಾರಿ ಅಂತ DC ಅವ್ರಿಗೆ ಅದನ್ನ ಗಮನಿಸ್ಬೇಕಲ್ವಾ, ಮಾಡ್ಬೇಕಲ್ವಾ, ಕೇಳ್ಬೇಕಲ್ವಾ? ಆ DC ಅವ್ರ ಗಮನಕ್ಕೆ ಕಣ್ಮುಚ್ಚಿ ಕುಂತಿದ್ದಾರೆ ಅಂದ್ರೆ ನಾವ್ ಯಾರ ಹತ್ರ ಹೋಗೋದು, ಯಾರನ್ನ ಕೇಳೋದು? ಯಾರು ಅನ್ಯಾಯದ ಧ್ವನಿ ಎತ್ತೋರು ಯಾರು? ತುಂಬಾ ಇವೆಲ್ಲ ನಾಚಿಕೆಡಿನ ಸಂಗತಿ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದೆ. ಜಿಲ್ಲಾಡಳಿತ ಈ ಜಿಲ್ಲಾ ದಂಡಾಧಿಕಾರಿಗಳು ಈಗ ಏನ್ ಸಮಸ್ಯೆ ಆಗ್ತಾ ಇದೆ, ನೀವು ಏನ್ ಮನವಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಪರಿಗಣಿಸಿ ಆ ಅಧಿಕಾರಿನ ಕರೆದು, ಹಿಂದೆ ಸತ್ಯಭಾಮ ಅವರಿದ್ರು, ಏನಾದ್ರು ಒಂದು ನಾವು ಲೆಟರ್ನ ತಗೊಂಡೋದ್ರೆ ಆಗ್ಲೇ ಇಮಿಡಿಯೇಟ್ ಫೋನ್ ಮಾಡಿ ಅಲ್ಲಿಗೆ ಅಧಿಕಾರಿನ ಕರೆಸಿ ಇದನ್ನ ಶೀಘ್ರದಲ್ಲೇ ಅದನ್ನು ಸರಿಪಡಿಸಬೇಕು, ದುರಸ್ತಿಪಡಿಸಬೇಕು ಅಂತ ಹೇಳೋರು. ಈಗ ಇದ್ದಾರೆ ಲತಾಕುಮಾರಿ ಅವರು, DC ಲತಾಕುಮಾರಿ ಹೋಗಿದ್ದಾರೆ, ಏನೇನು ಪ್ರಯೋಜನ ಇಲ್ಲ. ಒಂದು ಅಲ್ಲಿ ಕಚೇರಿಗೆ ಹೋಗಕ್ಕೆ ನಾಮಫಲಕ ಇಲ್ಲ ಸರ್. ಸಾರ್ವಜನಿಕರು ಬಂದು ಎಷ್ಟು ಸಮಯಕ್ಕೆ ಬರಬೇಕು ಅನ್ನೋ ನಾಮಫಲಕ ಇಲ್ಲಿ ನೋಡ್ಬೋದು. ಕಚೇರಿಯ ಕರ್ತವ್ಯದ ಸಮಯದ ಯಾವುದೂ ಇಲ್ಲ. ಇಲ್ಲಿ ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಖಾಸಗಿ ಕಟ್ಟಡ ತರ ಇದೆ. ಇಲ್ಲಿ ಯಾವುದೇ ಒಂದು ಗೈಡ್ಲೈನ್ಸ್ ಇಲ್ಲ. ಈಗ ನೀವೆಲ್ಲ ID ಕಾರ್ಡ್ಗಳು ಹಾಕೊಂಡಿಲ್ಲ. ಹಾ, ಯಾವ ಅಧಿಕಾರಿಗಳು ಅವ್ರ ಬದನಾಮನೆ ಗೊತ್ತಿಲ್ಲ. ನ್ಯಾಯಬೆಲೆ ಅಂಗಡಿ ವಿಚಾರವಾಗಿ ಇದು ಇಲಾಖೆ ಹೆಸರು ನೋಡಿ, ಲೋಕೋಪಯೋಗಿ ಇಲಾಖೆ. ಲೋಕೋಪಯೋಗಿ ಜನರಿಗೆ ಉಪಯೋಗ ಆಗಬೇಕು. ಇದನ್ನ KRS ಪಕ್ಷ ಪ್ರಶ್ನೆ ಮಾಡೋ ಎಲ್ಲವನ್ನು ಅವರ ಕರ್ತವ್ಯವನ್ನ ಪ್ರಶ್ನೆ ಮಾಡಿ ಕೆಲಸ ಮಾಡಿಸುವಂತಾಗಿದೆ. ಅದರ ಬಗ್ಗೆ ಈಗ ಅವರು ಅಧಿಕಾರಿಗಳು ಬರ್ತಾರೆ, ಅವರೊಟ್ಟಿಗೆ ಮಾತಾಡಿ ನಿಮಗೆ ಮುಂದಿನ ಲೈವ್ನಲ್ಲಿ ಮಾಹಿತಿ ಕೊಡ್ತೀವಿ. ಧನ್ಯವಾದಗಳು. ನಮಸ್ಕಾರ. ಜೈ KRS, ಜೈ ರವಿಕೃಷ್ಣ ರೆಡ್ಡಿ.